ಅವರೆಲ್ಲ ಒಂದೇ ಊರಿನ ಕುಚುಕು ಸ್ನೇಹಿತರು. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಆದ್ರೆ ಹೆಣ್ಣಿನ ವಿಷಯಕ್ಕೆ ಶುರುವಾದ ಗಲಾಟೆ ಪ್ರಾಣ ಸ್ನೇಹಿತನ ಪ್ರಾಣವನ್ನೇ ತೆಗೆದಿದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉಳಿದಿದ್ದೇ ಇಲ್ಲ. ಅದರಲ್ಲೂ ಹೆಣ್ಣಿನ ಮೋಹಕ್ಕೆ ಸಿಲುಕಿದ್ರಂತೂ ಮುಗಿದೇ ಹೋಯಿತು. ಸೆರಗಿನ ಕೆಂಡ ಅದೆಷ್ಟೋ ಜನರ ಜೀವವನ್ನೇ ತೆಗೆದಿದೆ. ಗದಗ ಜಿಲ್ಲೆಯ ಹರ್ಲಾಪುರ ಗ್ರಾಮದಲ್ಲಿ ಆಗಿದ್ದೂ ಇದೆ. ಜೀವಕ್ಕೆ ಜೀವ ಅಂತಿದ್ದ ಸ್ನೇಹಿತರ ಮಧ್ಯೆಯೇ ಹೆಣ್ಣಿನ ವಿಷವ್ಯೂಹ ಆವರಿಸಿದೆ. ಹೆಣ್ಣುಮಗಳೊಬ್ಬಳ ವಿಷಯಕ್ಕೆ ಶುರುವಾದ ಜಗಳ ಜೀವದ ಗೆಳೆಯನ ಜೀವವನ್ನೇ ತೆಗೆದಿದೆ. ಕುಚಿಕುಗಳ ಮಧ್ಯೆ ವಿಷ ಬಿತ್ತಿತ್ತು ಹೆಣ್ಣಿನ ಮೋಹ. ಜೀವಕ್ಕೆ ಜೀವ ಅಂತಿದ್ದವರೇ ಹರಿಸಿದ್ರೂ ನೆತ್ತರ ಕೋಡಿ. ಹೆಣ್ಣನ್ನ ಮಾಯೆ ಅನ್ನೋದು ಇದಕ್ಕೆ ನೋಡಿ. ಈ ಮಾಯೆಯ ಹಿಂದೆ ಬಿದ್ದವರು ಉಳಿದಿದ್ದೇ ಇಲ್ಲ. ಈ ನಾಲ್ವರು ಪ್ರಾಣ ಸ್ನೇಹಿತರು. ಗದಗ ಜಿಲ್ಲೆಯ ಬೆಟಗೇರಿ ನಿವಾಸಿಗಳು. ಒಂದೇ ವಯಸ್ಸಿನವರು ಆಗಿದ್ರಿಂದ ಚಡ್ಡಿ ದೋಸ್ತುಗಳಂತೆ ಬೆಳೆದಿದ್ರು. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಿದ್ರು. ಆದ್ರೆ ಮೃತ ಮಂಜುನಾಥ್ ಹಾಗೂ ಮೊಹಮ್ಮದ್ ಗೌಸ್ ಅನ್ನೋನ ನಡುವೆ ಹೆಣ್ಣಿನ ವಿಷಯಕ್ಕೆ ಮನಸ್ತಾಪ ಶುರುವಾಗಿತ್ತು. ಕೊನೆಗೆ ಇದೇ ವಿಷಯ ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತು. ಇಲ್ಲಿವರೆಗೂ ಸ್ನೇಹಿತರಾಗಿದ್ದವರು ಹೆಣ್ಣಿನ ವಿಷಯಕ್ಕೆ ಶತ್ರುಗಳಾಗಿದ್ರು. ಇದನ್ನೇ ಮನಸ್ಸಲ್ಲಿಟ್ಕೊಂಡಿದ್ದ ಗೌಸ್ ಮಂಜುನಾಥನ ಹೆಣ ಉರುಳಿಸುವ ಪ್ಲಾನ್ ಮಾಡಿದ್ದಾನೆ. ತನ್ನ ಇನ್ನಿಬ್ಬರು ಸ್ನೇಹಿತರ ಗ್ಯಾಂಗ್ ಕಟ್ಕೊಂಡು ಮುಹೂರ್ತ ರೆಡಿ ಮಾಡಿದ್ದಾನೆ. ನವೆಂಬರ್ 11ನೇ ತಾರೀಕು ಮಂಜುನಾಥನನ್ನ ಕಿಡ್ನಾಪ್ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಯಾವಾಗ ಮಂಜುನಾಥನ ಪ್ರಾಣ ಹಾರಿಹೋಯ್ತೋ ಬೆತ್ತಲೆ ಮಾಡಿ ಕೈಕಾಲು ಕಟ್ಟಿದ್ದಾರೆ. ಯಾರಿಗೂ ಗೊತ್ತಾಗದಂತೆ ಹರ್ಲಾಪುರ ಗ್ರಾಮದ ಹೊಂಡವೊಂದಕ್ಕೆ ಎಸೆದು ಹೋಗಿದ್ರು. ತೇಲಾಡುತ್ತಿದ್ದ ಮೃತದೇಹ ಕಂಡ ಸ್ಥಳೀಯರು ಕಂಗಾಲಾಗಿ ಹೋಗಿದ್ದಾರೆ. ಪೊಲೀಸರು ಬರ್ತಿದ್ದಂತೆ ಸತ್ತವರ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಸ್ನೇಹಿತನ ಕೊಂದಿದ್ದ ಹಂತಕರು ಸಣ್ಣ ಕ್ಲೂ ಸಹ ಬಿಟ್ಟಿರಲಿಲ್ಲ. ಸುಮಾರು 15 ದಿನಗಳ ಕಾಲ ಜಾಲಾಡಿ ಪೊಲೀಸರಿಗೆ ಮಂಜುನಾಥ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಮೃತನ ಮನೆಗೆ ಹೋಗಿ ವಿಚಾರಿಸಿದ್ದಾರೆ. ಆದ್ರೆ ತಂದೆ ತಾಯಿಗೆ ಯಾರ ಮೇಲೂ ಅನುಮಾನ ಇರಲಿಲ್ಲ. ಶತ್ರುಗಳೂ ಇರಲಿಲ್ಲ ಅಂದಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ನೋಡೋಣ ಅಂದ್ರೆ ಮಂಜುನಾಥ ಮೊಬೈಲ್ ಸಹ ಬಳಸ್ತಿರಲಿಲ್ಲ. ಹೀಗಾಗಿ ಪೊಲೀಸರಿಗೂ ದೊಡ್ಡ ಸವಾಲಾಗಿತ್ತು. ಈ ವೇಳೆ ಸಿಕ್ಕ ಸಿಮ್ ಒಂದು ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಮಂಜುನಾಥನ ಮನೆಯಲ್ಲಿದ್ದ ಸಿಮ್ ಕಾರ್ಡ್ ಹಂತಕರ ಹೆಡೆಮುರಿ ಕಟ್ಟುವಂತೆ ಮಾಡಿದೆ. ಇವನು ಯಾರು ಮೃತಪಟ್ಟಿರ್ತಾನೆ ಮತ್ತು ಇವನಿಗೆ ಒಂದು ಹೆಣ್ಮಗಳ ವಿಚಾರದಲ್ಲಿ ಒಂದಷ್ಟು ವೈಮನಸ್ಸೆ ಆಗಿರುತ್ತೆ. ಮತ್ತು ಇವನಿಗೆ ಆ ಹಳ್ಳದಲ್ಲಿ ಹಾಕಿರ್ತಾರೆ ಅಂತ ಹೇಳಿ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡಿರ್ತಾರೆ. ಮಂಜುನಾಥ್ ಮನೆಯಲ್ಲಿದ್ದ ಸಿಮ್ ಸ್ನೇಹಿತನ ಹೆಸರಲ್ಲಿತ್ತು. ಹೀಗಾಗಿ ಆತನನ್ನ ಎತ್ತಾಕೊಂಡು ಬಂದು ವರ್ಕೌಟ್ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಒಟ್ನಲ್ಲಿ ಹೆಣ್ಣಿನ ವಿಷಯಕ್ಕೆ ಸ್ನೇಹಿತನನ್ನೇ ಕೊಂದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.